ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ನಿನ್ನೆ ಸಿಸಿಬಿ ಪೊಲೀಸರು ದಾಳಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಂಥ ಬ್ಯಾರಕ್ನಲ್ಲಿ ಒಂದು ಮೊಬೈಲ್ ಕೂಡ ಪತ್ತೆಯಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆ ಮಾತನಾಡೋದಕ್ಕೆ ಕಾರಾಗೃಹ ಇಲಾಖೆಯ ಡಿಜಿಪಿ ಆಗಿರ್ತಕ್ಕಂಥ ಅಲೋಕ್ ಕುಮಾರ್ ಅವರು ನನ್ನ ಜೊತೆ ಇರುವಂಥದ್ದು. ಸರ್, ಈಗ ನಿನ್ನೆ ಸಿಸಿಬಿ ಪೊಲೀಸರು ದಾಳಿ ಮಾಡಿದ ಸಂದರ್ಭದಲ್ಲಿ ಒಂದು ಮೊಬೈಲ್, ಪೆನ್ ಡ್ರೈವ್, ಚಾರ್ಜರ್ ಪತ್ತೆಯಾಗಿರುವಂಥದ್ದು. ಈಗಾಗಲೇ ನಿಮ್ಮ ಕಾರಾಗೃಹ ಸಿಬ್ಬಂದಿಗಳು ಕೂಡ ಇತ್ತೀಚೆಗೆ 6ನೇ ತಾರೀಕು ದಾಳಿಯನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಏನು ಕೂಡ ಸಿಕ್ಕಿರಲಿಲ್ಲ. ಸದ್ಯ ಈ ಒಂದು ಮೊಬೈಲ್ ಪತ್ತೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮವನ್ನು ಕೈಗೊಂಡಿದ್ದಾರೆ ಸರ್? ನಿನ್ನೆ ಮಾನ್ಯ ಗೃಹ ಸಚಿವದು ಆದೇಶ ಮೇರೆಗೆ ಸಿಸಿಬಿನವರು ಈ ದಾಳಿ ನಡೆಸಿದ್ದಾರೆ. ಆ ನಂತರ ಅವರು ಎಲ್ಲ ಕಡೆ ಸರ್ಚ್ ಮಾಡಿದರೆ, ಆದರೆ ಇದು ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಒಂದು ಅದೇ ಏನು ಹೇಳಿದ್ದೀರಾ ಈ ಮೊಬೈಲ್ ಮತ್ತು ಬೇರೆ ಬೇರೆ ಅದು ಸಾಮಾನುಗಳು ಸಿಕ್ಕಿದೆ. ಇದರ ಸಲುವಾಗಿ ನಮ್ಮ ಪ್ರಕಾರ ಅವನು ಯೂಸ್ ಮಾಡ್ತಿದ್ರೆ ಅಲ್ಲಿ ಯಾರು ನಮ್ಮ ಅಧಿಕಾರಿಗಳು ಇರ್ತಾರೆ, ಸಿಬ್ಬಂದಿಗಳು ಇರ್ತಾರೆ, ಅವ್ರ ಗಮನಕ್ಕೆ ವಿಷಯ ಇರಬೇಕು. ಮತ್ತು ನಾವು ಚೆಕ್ ಮಾಡಬೇಕು, ಏನಾದರೂ ವೈಫೈ ಕನೆಕ್ಷನ್ ಅಥವಾ ವೈಫೈದು ಏನಾದರೂ ಮಿಸ್ಯೂಸ್ ಆಗಿದೆ ಅದು ಕೂಡ ನಾವು ಸ್ವಲ್ಪ ಚೆಕ್ ಮಾಡಬೇಕಾಗತ್ತೆ. ಮತ್ತು ಈ ವಿಷಯ ತಿಳಿದ ಕೂಡಲೇ ನಾವು ನಿನ್ನೆ ಅಲ್ಲಿ ಏನು ಇನ್ಚಾರ್ಜ್ ಇದ್ದರು ಅಸಿಸ್ಟೆಂಟ್ ಸೂಪ್ರಿಂಟೆಂಡೆಂಟ್ ಆಫ್ ಪ್ರಿಸನ್ ಹಿರಣ್ಣ ರಂಗಾಪುರ್, ಅವನಿಗೆ ನಾವು ಸಸ್ಪೆಂಡ್ ಮಾಡಿದ್ವಿ. ಮತ್ತು ಈಗ ಅಲ್ಲಿ ಅನ್ಸು ಕುಮಾರ್ ಅವರಿಗೆ ಕೂಡ ನಾವು ಈ ಸೋ ಕಾಸ್ ನೋಟಿಸ್ ಇಶ್ಯೂ ಮಾಡಿದ್ವಿ. ಯಾಕೆಂದರೆ ಇದರ ಬಗ್ಗೆ ನಾವು ಬಹಳ ಸರ್ತಿ VIP ಕೈದಿಗಳ ಬಗ್ಗೆ ಎಚ್ಚರಿಕೆಯಲ್ಲರಿಗೆ ನಾನು ನಮ್ಮ ಮೀಟಿಂಗ್ಸ್ನಲ್ಲಿ ಮತ್ತು ಅಲ್ಲಿ ಭೇಟಿ ಮಾಡುವಾಗ ನಾನು ಕೊಟ್ಟಿದ್ದೇನೆ. ಮತ್ತು ಅವರು ನಿನ್ನೆ ಪ್ರಜ್ವಲ್ ರೇವಣ್ಣ ಕೈದಿದ್ದು ವಸ್ತ್ರ ಕೂಡ ಅವನು ಹಾಕಿರಲಿಲ್ಲ. ಅದರ ಬಗ್ಗೆ ಕೂಡ ನಾನು ಮೇ ತಿಂಗಳಲ್ಲಿ ಅಲ್ಲಿ ಒಂದು ಮೆಮೊ ಇಶ್ಯೂ ಮಾಡಿದ್ದೇನೆ. ಕಡ್ಡಾಯವಾಗಿ ಎಲ್ಲರೂ ಕೈದಿದ್ದು ವಸ್ತ್ರ ಏನಿದೆ ಅದು ಹಾಕಬೇಕು. ಇದರ ಬಗ್ಗೆ ಕೂಡ ನಿರ್ಲಕ್ಷ್ಯ ತೋರಿಸಿದ್ದಾರೆ. ಸೊ ಇದೆಲ್ಲ ವಿಷಯ ಸಲುವಾಗಿ ನಾವು ಒಂದು ಕುಲಂಕುಷವಾಗಿ ತನಿಖೆ ನಡೆಸಲಿಕ್ಕೆ DIG ಖನ್ಗಾವಿ ಅವರಿಗೆ ನಾವು ಇದು ಕೆಲಸವನ್ನು ನಾವು ಕೊಟ್ಟಿದ್ದೀವಿ. ಸೊ ಸದ್ಯಕ್ಕೆ ಮೇಲ್ನೋಟಕ್ಕೆ ನಾವು ಯಾರು ಅಲ್ಲಿ ಉಸ್ತುವಾರಿ ಇದ್ದರು ಅವರಿಗೆ ಮತ್ತು ಯಾರಿಗೆ ನಾವು ಮೆಮೊ ಮೊದಲೇ ಇದು ಇಶ್ಯೂ ಮಾಡಿದ್ವಿ ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ. ನಮ್ಮ ಸಿಬ್ಬಂದಿಗಳು ಏನಾದರೂ ಏನಾದರೂ ಬೇರೆ ಸೌಲಭ್ಯಗಳು ಕೂಡ ಏನಾದರೂ ಒದಗಿಸ್ಕೊಡ್ತಿದ್ರು ಅಥವಾ ಬೇರೆನವರು ಅವ್ರಿಗೆ ಏನಾದರೂ ಸೌಲಭ್ಯಗಳು ಒದಗಿಸ್ಕೊಡ್ತಿದ್ರು, ಅದರ ಬಗ್ಗೆ ಕೂಡ ನಾವು ಪರಿಶೀಲನೆ ಮಾಡಿಕೊಂಡು ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಮತ್ತು ಇದೆಲ್ಲ ಘಟನೆಯಿಂದ ಇದು ಇದು ಕಾರಾಗೃಹ ಮತ್ತು ಸುಧಾರಣೆ ಸೇವೆ ಇಲಾಖೆಗೆ, ಸರ್ಕಾರಕ್ಕೆ ಎಲ್ಲರಿಗೂ ಒಂದು ಮುಜುಗರ ಆಗತ್ತೆ. ಇದರ ಸಲುವಾಗಿ ನಾವು ಕಠಿಣ ಕ್ರಮ ನಾವು ಜರುಗಿಸಬೇಕಾಗತ್ತೆ. ಬಹಳಷ್ಟು ಜನ ಮೇಲೆ ನಾವು ಕ್ರಮ ತಗೊಂಡಿದ್ವಿ ಈಗಲೇ, ಆದರೂ ಕೂಡ ಅದು ಒಂದು ನಮ್ಮ ಪ್ರಕಾರ ಒಂದು ಏನು ನಾವು ಹೇಳ್ಬೋದು ಈ ತುಂಬ ಬೇಜಾರು ಕೂಡ ಆಗತ್ತೆ. ಮತ್ತು ನಮಗೆ ಇದು ಎಷ್ಟು ಜನಕ್ಕೆ ನಾವು ಸಸ್ಪೆಂಡ್ ಮಾಡಬೇಕು, ಎಷ್ಟು ಜನಕ್ಕೆ ನಾವು ಡಿಸ್ಮಿಸ್ ಮಾಡಬೇಕು. ಆದರೆ ತಪ್ಪು ಅವರು ಮಾಡ್ತಿದ್ರೆ ನಾವು ಅವ್ರ ಮೇಲೆ ಕ್ರಮ ತಗೊಳ್ಳೇಬೇಕಾಗತ್ತೆ. ನಾವು ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ನಾವು ನಮ್ಮ ಅಧಿಕಾರಿಗಳಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ವಿ. ಈಗ ಮುಂದೆ ಅವರು ನಿಲ್ಲಿಸಲಿಲ್ಲ ಮತ್ತು ನಾವು ಎಷ್ಟು ಮಟ್ಟಿಗೆ ಇದು ಆಗತ್ತೆ, ಯಾರು ತಪ್ಪು ಮಾಡಿದರೆ ಮತ್ತೆ ಅವ್ರಿಗೆ ಬಿಡೋಕ್ಕೆ ಅದು ಯಾವುದು ಪ್ರಮೇಯ ಬರಲ್ಲ.